ಕೇಂದ್ರ ಸರ್ಕಾರ ಪ್ರತಿ ಮನೆಗಳಿಗೂ ಸ್ವಚ್ಛ ನೀರು ಪೂರೈಕೆಯ ನಿಟ್ಟಿನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ ಮಿಷನ್ ಯೋಜನೆ ಜಾರಿಗೆ ತಂದಿತ್ತು. ಆದರೆ ರಾಜ್ಯದಲ್ಲಿ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಯೋಜನೆ ಯಶಸ್ವಿ ಕಂಡಿಲ್ಲ ಅಂತ ಕಾಗವಾಡ ಶಾಸಕ ರಾಜು ಕಾಗೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಒಂದು ಉಪಯೋಗ ಆಗಬಹುದು ಅಂತೇಳಿ ಯೋಚನೆಯನ್ನು ಮಾಡಿದ್ವಿ. ಎಲ್ಲ ಹಳ್ಳಿಗಳಲ್ಲಿ ಜೆಜೆಎಂ ಆದ ನಂತರ ಜನರಿಗೆ ಮನೆ ಮನೆ ನೆಲ ಕೊಟ್ಟು, ಆದರೆ ಅದು ಯಾಕೋ ಫೇಲ್ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಅದು ಬೇರೆಯವ್ರದ್ದೇನೋ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅನಿಸಿಕೆ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅದು ಕೆಲವು ಹಳ್ಳಿಗಳಲ್ಲಿ ನೀರನೇ ಇಲ್ಲ, ಅಲ್ಲಿ ಜೆಜೆಎಂ ಮಾಡಿದ್ದೀವಿ ನಾವೀಗ. ಆಮೇಲೆ ಅವು ಜೆಜೆಎಂ ಮಾಡಿದ್ದು ಎಲ್ಲ ಪೈಪ್ ಕಳಪೆ ದರ್ಜದ್ದು, ಎಲ್ಲ ಕಾಂಟ್ರಾಕ್ಟರ್ ಕಳಪೆ ದರ್ಜೆ ಹಾಕಿ, ನಾ ಹೇಳಿದಕ್ಕೆ ನೀವು ಅದನ್ನು ಹೋಗಿ ಪರಿಶೀಲನೆ ಮಾಡಿರಿ, ನೀವು ಚೆಕ್ ಮಾಡಿರಿ. ಇಲ್ಲ, ಭಾಳ ಒಳ್ಳೆ ಥರದೊಂದು ಕೆಲಸ ಮಾಡಿದರು, ಚಲೋ ಪೈಪ್ಗಳು ಅದು ಯೂಸ್ ಮಾಡಿದರು. ಶಾಸಕರ ಸುಳ್ಳು ಹೇಳ್ತಾರೆ ಅಂತ ನನ್ನ ಮ್ಯಾಗ ಆರೋಪ ಮಾಡ್ರಿ. ಎಲ್ಲ ಅಲ್ಲಿ ನೀವು ಮೂರು ಫೂಟ್ ಒಳಗೂ ಹಾಕಿಲ್ಲ, ಮೇಲ್ಮೇಲೆ ಹಾಕಿದಾರು, ಮೇಲೆ ಕಲ್ಲು ಹೋಗಿದ್ದಾರು, ಅವೆಲ್ಲ ಪೈಪ್ಗಳು ಮುರಿದವು. ಈಗ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ, ಅವ್ರ ಮೇಲೆ ಇಡೀ ರಾಜ್ಯ ಸರ್ಕಾರನೇ ಅದಕ್ಕೊಂದು ಇತಿಹಾಸ ಆಡಬೇಕು. ಯಾಕಂದ್ರೆ ಒಂದೊಂದು ಊರಿಗೆ 3 ಕೋಟಿ, 2 ಕೋಟಿ, 5 ಕೋಟಿ, 8 ಕೋಟಿ ಮಟ್ಟ ನಾವು ಜೆಜೆಎಂಗಳನ್ನು ಆದದ್ದು ಉದಾಹರಣೆಗಳಿದಾವೆ. ಸಾವಿರಾರು ಕೋಟಿ ಸರ್ಕಾರ ಖರ್ಚು ಮಾಡಿ ಜನಗಂತ ಅದ್ರದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಇದು ಹೊರಗೆ ಮತ್ತೆ ಪಬ್ಲಿಕ್ ಮ್ಯಾಗ ಓದೈತಿ. ದುಡ್ಡು ಇನ್ನ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಐತಿ. ಕೇಂದ್ರ ಸರ್ಕಾರ ಪ್ರತಿ ಮನೆಗಳಿಗೂ ಸ್ವಚ್ಛ ನೀರು ಪೂರೈಕೆಯ ನಿಟ್ಟಿನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ ಮಿಷನ್ ಯೋಜನೆ ಜಾರಿಗೆ ತಂದಿತ್ತು. ಆದರೆ ರಾಜ್ಯದಲ್ಲಿ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಯೋಜನೆ ಯಶಸ್ವಿ ಕಂಡಿಲ್ಲ ಅಂತ ಕಾಗವಾಡ ಶಾಸಕ ರಾಜು ಕಾಗೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ.